ಐತಿಹಾಸಿಕವಾಗಿರುವಂತಹ ಸ್ಥಳವನ್ನು ಹೊಂದಿರುವಂತಹ ಗದಗ್ನ ಲಕ್ಕುಂಡಿ ಗ್ರಾಮ ಇದೆಯಲ್ಲ, ಈಗ ಉತ್ಖನನ ಕಾರ್ಯ ನಡೀತಾ ಇದೆ. ಅಲ್ಲಿ ನಿಧಿ ಸಿಕ್ಕ ನಂತರ ಈ ಉತ್ಖನನ ಕಾರ್ಯವನ್ನು ಜೋರಾಗಿ ಮಾಡ್ತಾ ಇದ್ದಾರೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ. ಇವತ್ತು ಎರಡನೆಯ ದಿನ ಅಲ್ಲಿ ಸಿಕ್ಕಿರುವಂಥದ್ದು ಒಂದು ಶಿವಲಿಂಗದ ಆಕೃತಿಯಲ್ಲಿ ಸಿಕ್ಕಿದೆ. ಅದೇನು ಅನ್ನುವಂಥದ್ದು ಹುಡುಕಾಟದಲ್ಲಿದ್ದಾರೆ. ಇನ್ನೂ ಕೂಡ ಉತ್ಖನನವನ್ನು ಮುಂದುವರಿಸಿದ್ದಾರೆ. ಸ್ಲೋ ಬೈ ಸ್ಲೋ ಆಗಿ ಉತ್ಖನನ ಮಾಡ್ತಾ ಇರ್ತಾರೆ. ಬಟ್ ಸ್ಥಳೀಯವಾಗಿ ಜನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ? ಸ್ಟೋರಿ ನೋಡಿ. ಲಕ್ಕುಂಡಿಯಲ್ಲಿದೆಯಾ ಚಿನ್ನದ ಗಣಿ? ಎರಡನೇ ದಿನವೂ ಉತ್ಖನನ ಚುರುಕು. ಭೂಗರ್ಭದಲ್ಲಿದೆಯಾ ಬಂಗಾರ ರಹಸ್ಯ? ಐತಿಹಾಸಿಕ ಲಕ್ಕುಂಡಿಯಲ್ಲಿ ಮೊನ್ನೆ ಪಾಯ ತೆಗೆಯುವಾಗ ಚಿನ್ನದ ನಿಧಿ ಸಿಕ್ಕಿದ್ದೇ ತಡ ಲಕ್ಕುಂಡಿ ಗ್ರಾಮ ರಾಜ್ಯದ ಕೇಂದ್ರ ಬಿಂದು ಆಗ್ಬಿಟ್ಟಿದೆ. ಫಳಫಳ ಹೊಳೆಯುತ್ತಿದ್ದ ಚಿನ್ನದ ಆಭರಣಗಳು ಸರ್ಕಾರದ ಕೈ ಸೇರಿದ್ದಾಯ್ತು. ಈಗ ಲಕ್ಕುಂಡಿ ಸುತ್ತಮುತ್ತ ಬಗೆದಷ್ಟು ಬಂಗಾರ ಸಿಗಬಹುದು ಅಂತ ಪುರಾತತ್ವ ಇಲಾಖೆ ಉತ್ಖನನ ಶುರು ಮಾಡಿದೆ. ಹೌದು, ಲಕ್ಕುಂಡಿಯಲ್ಲಿ ಎರಡನೇ ದಿನವೂ ಉತ್ಖನನ ಮಾಡಲಾಗ್ತಾ ಇದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ 10 ಮೀಟರ್ ಸುತ್ತಳತೆ ಜಾಗದಲ್ಲಿ ಉತ್ಖನನ ಮಾಡಲಾಗ್ತಾ ಇದೆ. ನಿನ್ನೆ 1 ಅಡಿಯಷ್ಟು ಜಾಗದಲ್ಲಿ ಉತ್ಖನನ ನಡೆಸಲಾಗಿತ್ತು. ಹಾರೆ ಪಿಕಾಸಿಗಳ ಮೂಲಕ 35 ಜನ ಕಾರ್ಮಿಕರನ್ನೇ ಬಳಸಿಕೊಂಡು ಉತ್ಖನನ ಕಾರ್ಯ ಮಾಡಲಾಗ್ತಾ ಇದೆ. ಹಂತ ಹಂತವಾಗಿ ಪುರಾತತ್ವ ಇಲಾಖೆ ಉತ್ಖನನ ಮಾಡ್ತಾ ಇದ್ದು, ಪ್ರಾಚೀನ ಕಾಲದ ಶಿಲಾಶಾಸನಗಳು, ರಾಜರ ಆಳ್ವಿಕೆಯ ಕುರುಹುಗಳು, ನಿಕ್ಷೇಪಗಳು ಸಿಗಬಹುದು ಅನ್ನೋ ಅಂದಾಜಿನಲ್ಲಿ ಉತ್ಖನನ ಮಾಡಲಾಗ್ತಾ ಇದೆ. ಉತ್ಖನನ ವೇಳೆ ಶಿವಲಿಂಗ ಮಾದರಿ ಪತ್ತೆ, ಕುತೂಹಲ ಮೂಡಿಸಿದ ಪ್ರಾಚ್ಯಾವಶೇಷ. ಕೋಟೆ ವೀರಭದ್ರೇಶ್ವರ ದೇಗುಲದ ಬಳಿ ಉತ್ಖನನದ ವೇಳೆ ಶಿವಲಿಂಗ ಮಾದರಿಯ ಶಿಲೆ ಪತ್ತೆಯಾಗಿದೆ. ಇದು ಶಿವಲಿಂಗದ ಪಾಣಿಬಟ್ಟಲ, ಶಿವಲಿಂಗದ ಪೀಠಾನ ಅಥವಾ ಕಂಬಗಳಿಗೆ ಸಂಬಂಧಪಟ್ಟ ಪುರಾತನ ಅವಶೇಷನ ಅಂತ ಗೊತ್ತಾಗಬೇಕಿದೆ. ಇದನ್ನು ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಹಾಗೂ ಇತಿಹಾಸ ತಜ್ಞರು ಶೋಧನೆಯ ನಂತರ ನಿಖರ ಮಾಹಿತಿ ನೀಡಲಿದ್ದಾರೆ. ಐತಿಹಾಸಿಕ ಸ್ಥಳವಾದಂತಹ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿರೋದು. ಎರಡನೇ ದಿನದ ಉತ್ಖನನ ಕಾರ್ಯದಲ್ಲಿ ಒಂದು ಪ್ರಾಚೀನ ಕಾಲದ ಒಂದು ಅವಶೇಷ ಸಿಕ್ಕಿರುವಂಥದ್ದು ಆ ದೃಶ್ಯವನ್ನು ಕೂಡ ನಾವು ನಮಗೆ ತೋರಿಸ್ತಾ ಇದ್ದೀವಿ. ನಮ್ಮ ಒಂದು ಕ್ಯಾಮ್ರಾ, ಪಬ್ಲಿಕ್ ಟಿವಿಯ ಕ್ಯಾಮ್ರಾದಲ್ಲಿ ನಾವೀಗ ತೋರಿಸುವಂಥ ಕೆಲಸ ಮಾಡ್ತಿದ್ವಿ ಏನು ಎತ್ತ ಅನ್ನುವಂಥದ್ದು. ಈ ಒಂದು ಉತ್ಖನನ ಕಾರ್ಯ ಏನು ನಡೀತಾ ಇದೆ ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಒಂದು ಮುಂಭಾಗದಲ್ಲಿ 10 ಚದುರ ಮೀಟರ್ ಅಡಿಯಲ್ಲಿ ಒಂದು ಉತ್ಖನನ ಕಾರ್ಯ ಆರಂಭವಾಗಿದೆ. ಈ ಉತ್ಖನನ ಕಾರ್ಯದ ಎರಡನೇ ದಿನ ಸುಮಾರು 1.5 ಅಡಿಯಷ್ಟು ಅಷ್ಟೇ ಒಂದು ಒಳಗೆ ಆಳದಲ್ಲಿ ಅಗೆದಿದ್ದಾರೆ. ಈ ಅಗಿದಂತಹ ಸಂದರ್ಭದಲ್ಲಿ ಒಂದು ಪ್ರಾಚೀನ ಕಾಲದ ಒಂದು ಅವಶೇಷ ಸಹ ಸಿಕ್ಕಿರುವಂಥದ್ದು. ಅದು ಏನು ಎತ್ತು ಅನ್ನುವಂಥದ್ದು ಕೂಡ ಈಗ ಪ್ರಾಚ್ಯವಸ್ತು ಇಲಾಖೆಯ ಅಧಿಕಾರಿಗಳು ಸಹ ಸ್ಪಷ್ಟಪಡಿಸಬೇಕಾಗಿದೆ. ಇದು ಒಂದು ಐತಿಹಾಸಿಕ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದಂಥ ಯಾವುದಾದ್ರೂ ಕುರುಹು ಇರ್ಬೋದು ಅಂಥದ್ದು. ಅಂದರೆ ಇದು ಒಂದು ರೀತಿ ಶಿವಲಿಂಗಕ್ಕೆ ನೀರು ಹೋಗುವಂತಹ ಒಂದು ಪಾಣ್ಬಟ್ಲ ಇರಬಹುದಾ ಅನ್ನುವಂಥದ್ದು ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಆದರೆ ಇದು ಏನು ಎತ್ತ ಅನ್ನುವಂಥದ್ದು ಕೂಡ ಈಗ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಸಹ ಹೇಳುವಂಥದ್ದು. ಈಗ ಸುಮಾರು ಈ ಒಂದು ಪ್ರದೇಶ ಸೂಕ್ಷ್ಮವಾದ ಪ್ರದೇಶ ಆದ್ದರಿಂದ ಇಲ್ಲಿ ಅನೇಕ ಶಿಲಾನ್ಯಾಸಗಳು, ಶಿಲಾಶಾಸನಗಳು ಜೊತೆಗೆ ಕಲಾಕೃತಿಗಳು ಸಹ ಸಿಗುವಂತಹ ಸಾಧ್ಯತೆ ಇದೆ. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಯಾವುದೇ ಒಂದು ವಸ್ತು ಸಿಗಲಿ, ಆ ವಸ್ತು ಸಿಕ್ಕಂತಹದ್ದನ್ನು ಇಲ್ಲಿ ಅಧಿಕಾರಿಗಳು ಸ್ಪಷ್ಟಪಡಿಸಬೇಕಾಗಿದೆ. ಜೊತೆಗೆ ಇಲ್ಲಿ ಒಂದಿಷ್ಟು ಕಲ್ಲುಗಳು ಸಹ ಪತ್ತೆಯಾಗಿವೆ. ಅವು ಒಂದಿಷ್ಟು ಶಾಸನಗಳ ಮಾದರಿಯಲ್ಲಿರುವಂತಹ ಕಲ್ಲುಗಳು ಸಹ ಆಗಿವೆ. ಅವುಗಳನ್ನು ಸಹ ಈಗ ಗುರುತು ಮಾಡಿರುವಂಥದ್ದು. ಈಗ ಸ್ಥಳಕ್ಕೆ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಸಹ ಬರಬೇಕಾಗಿದೆ. ಇದರ ಬಗ್ಗೆ ಶೋಧ ಕೂಡ ಮಾಡಬೇಕಾಗಿದೆ. ಇದನ್ನು ಪರಿಶೀಲನೆ ನಂತರ ಇದು ಯಾವ ಕಲ್ಲುಗಳು, ಯಾವ ಶಿಲಾಶಾಸನಗಳು, ಇದು ಯಾವ ಕಾಲಘಟ್ಟದ್ದು, ಇದು ಯಾರ ಆಳ್ವಿಕೆಯಲ್ಲಿರುವಂಥದ್ದು, ಜೊತೆಗೆ ಇದು ಏನನ್ನ ಆಕೃತಿಯನ್ನು ಹೊಂದುತ್ತೆ ಅನ್ನುವಂಥದ್ದನ್ನು ಕೂಡ ಈಗ ಅಧಿಕಾರಿಗಳೇ ಸ್ಪಷ್ಟಪಡಿಸಬೇಕಾಗಿದೆ. ಇದು ಸೂಕ್ಷ್ಮವಾದ ಪ್ರದೇಶ ಆಗಿರೋದ್ರಿಂದ ಇವತ್ತು ತಜ್ಞರು ಕೂಡ ನಿನ್ನೆ ಎಲ್ಲ ಕಾರ್ಮಿಕರಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಒಂದು ವಸ್ತು ಸಿಕ್ಕರೂ ಸಹ ಅದನ್ನು ಸೂಕ್ಷ್ಮವಾಗಿ ಪರಿಗಣಿಸಬೇಕು ಅನ್ನುವಂಥದ್ದು. ಇವತ್ತು ಈ ಎರಡನೇ ದಿನದ ಒಂದು ಆರಂಭದಲ್ಲೇ ಒಂದು ಐತಿಹಾಸಿಕ ಸ್ಥಳ, ಐತಿಹಾಸಿಕ ಒಂದು ಕಲ್ಲು ಸಹ ಸಿಕ್ಕಿರುವಂಥದ್ದು. ಸೂಕ್ಷ್ಮ ಪ್ರದೇಶವಾಯಿತು ಲಕ್ಕುಂಡಿ. ಉತ್ಖನನ ಸ್ಥಳಕ್ಕೆ ಸಾರ್ವಜನಿಕರಿಗಿಲ್ಲ ಎಂಟ್ರಿ. ಫೋಟೋ, ವಿಡಿಯೋ ನಿಷೇಧಿಸಿ ಆದೇಶ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಸಾಮಾನ್ಯವಾಗಿ ಜನರಿಗೆ ಕುತೂಹಲ ಇದ್ದೇ ಇರುತ್ತೆ. ಜನ ಸೇರೋದ್ರಿಂದ ಉತ್ಖನನಕ್ಕೆ ಅಡ್ಡಿಯಾಗೋದೇ ಹೆಚ್ಚು. ಹೀಗಾಗಿ ಉತ್ಖನನ ಸ್ಥಳಕ್ಕೆ ಸಾರ್ವಜನಿಕರ ಪ್ರದೇಶವನ್ನು ನಿರ್ಬಂಧಿಸಲಾಗಿದೆ. ಉತ್ಖನನ ಮುಗಿಯುವವರೆಗೂ ಸಾರ್ವಜನಿಕರು ಇಲ್ಲಿ ಸುಳಿಯುವಂತಿಲ್ಲ. ಪುರಾತತ್ವ ಇಲಾಖೆಯ ಶಿಫಾರಸ್ಸಿನ ಮೇರೆಗೆ ಉತ್ಖನನ ಜಾಗವನ್ನು ಸೂಕ್ಷ್ಮ ಪ್ರದೇಶ ಅಂತಲೂ ಘೋಷಣೆ ಮಾಡಲಾಗಿದೆ. ಅಲ್ಲದೆ ಸಾರ್ವಜನಿಕರು ಫೋಟೋ, ವಿಡಿಯೋ ತೆಗೆಯದಂತೆ ಕೂಡ ನಿಷೇಧ ಹೇರಲಾಗಿದೆ. ಐತಿಹಾಸಿಕ ಸ್ಥಳವಾದ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಇವತ್ತು ಎರಡನೇ ದಿನದ ಉತ್ಖನನ ಕಾರ್ಯ ಆರಂಭವಾಗಿರೋದು. ಆ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ಒಂದು ಎಡಭಾಗದಲ್ಲಿ ನೋಡ್ತಿರ್ಬೋದು. ನಾವೀಗ ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಇವತ್ತಿದ್ದೀವಿ. ಇಲ್ಲಿ ಎರಡನೇ ದಿನದ ಉತ್ಖನನ ಕಾರ್ಯ ಕೂಡ ಇವತ್ತು ಆರಂಭವಾಗಿರುವಂಥದ್ದು. ಆದರೆ ಉತ್ಖನನ ಕಾರ್ಯ ಆರಂಭದ ಸಂದರ್ಭದಲ್ಲೇ ಇವತ್ತು ಎರಡನೇ ದಿನದ ವೇಳೆ ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದು ಏನು ಅಂತಂದರೆ ಉತ್ಖನನ ನಡೆಯುತ್ತಿರುವಂತಹ ಪ್ರದೇಶವನ್ನು
ನಿಷೇಧಿತ ಪ್ರದೇಶ ಅಂತನ್ನುವಂಥದ್ದು ಘೋಷಣೆ ಮಾಡಿದ್ದಾರೆ. ಯಾಕೆ ಅನ್ನುವಂಥದ್ದಾದರೆ ಇಲ್ಲಿ ಯಾವುದೇ ಥರನಾದಂತಹ ಫೋಟೋಗ್ರಾಫಿ ಆಗಲಿ ವಿಡಿಯೋಗ್ರಾಫಿ ಆಗಲಿ ಯಾವುದನ್ನು ಕೂಡ ಮಾಡಬಾರ್ದು. ಅತಿಕ್ರಮಣ ಪ್ರವೇಶ ಮಾಡಿದ್ರೆ ಕಾನೂನು ಕ್ರಮ ಕೈಗೊಳ್ತೀವಿ ಅನ್ನುವಂತಹ ಆದೇಶವನ್ನು ಜಿಲ್ಲಾಧಿಕಾರಿಗಳು ಹಾಗೂ ಈ ಒಂದು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ CN ಶ್ರೀಧರ್ ಅವರು ಕೂಡ ಆದೇಶ ಮಾಡಿರುವಂಥದ್ದು. ಲಕ್ಕುಂಡಿ ಗ್ರಾಮ ಮೊದಲು ಏನಾಗಿತ್ತು? ತಾನ ಚಿಂತಾಮಣಿ ಅತ್ತಿಮಬ್ಬೆಗೂ ನಂಟು. ಚಿನ್ನ, ವಜ್ರ, ಹವಳ ಎಲ್ಲವನ್ನೂ ಭೂಗರ್ಭದಲ್ಲಿ ಹುದುಗಿಸಿಕೊಂಡಿದೆ ಎನ್ನಲಾಗ್ತಾ ಇರುವ ಲಕ್ಕುಂಡಿ ಗ್ರಾಮ ಮೊದಲಿಗೆ ಊರೇ ಅಲ್ವಂತೆ. ಮೊದಲಿಗೆ ಲಕ್ಕುಂಡಿ ಗ್ರಾಮ ಸಪ್ತ ಗ್ರಾಮಗಳ ಅಗ್ರಹಾರವಾಗಿತ್ತಂತೆ. ಸೋಕಮನಕಟ್ಟಿ, ತಂಗಾಬೆಂಚಿ, ಜವಳಬೆಂಚಿ, ನರಸೀಪುರ, ಮೊಟಬಸಪ್ಪ, ಬೂದಿಬಸಪ್ಪ, ಲಕ್ಕುಂಡಿ ಹೀಗೆ ಲಕ್ಕುಂಡಿ 7 ಹಳ್ಳಿಗಳ ಅಗ್ರಹಾರವಾಗಿತ್ತು. ವಿಜಯನಗರ ಅರಸರ ಆಳ್ವಿಕೆ ಅಧಿಪತ್ಯದ ನಂತರ 7 ಗ್ರಾಮಗಳು ಲಕ್ಕುಂಡಿಗೆ ಬಂದು ನೆಲೆಸಿದರು ಅನ್ನೋ ಇತಿಹಾಸವಿದೆ. ಅಲ್ಲದೆ ಕಲ್ಯಾಣ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ಕಳಚೂರಿಗಳು, ವಿಜಯನಗರ ಅರಸರು ಆಳಿದ ನಾಡು. ದಾನ ಚಿಂತಾಮಣಿ ಅತ್ತಿಮಬ್ಬೆ ಕರ್ಮಭೂಮಿ ಕೂಡ ಇದಾಗಿದೆ. ನಮ್ಮದು ಕೋಟೆ ವೀರಭದ್ರೇಶ್ವರ ಜಾತ್ರಾ ಮಾರ್ಚ್ 20ನೇ ತಾರೀಕಿಂದ ನಾವು ಎಲ್ಲ ಇಲ್ಲಿ ಸಕಲ ಸಿದ್ಧತೆ ಮಾಡಿಕೊಂಡು ನಾವು 5 ದಿನ ಜಾತ್ರಾ ಮಾಡ್ತೀವಿ. ಇಲ್ಲಿ ಅಗ್ನಿ ಹಾಯಲ್ಲೇ ಈಗ ವಿರೋಧ ಆಗಿಬಿಟ್ಟೈತೆ. ನಮಗೆ ಅಗ್ನಿ ಹಾಯ್ಬೇಕು. ನಾವಿಲ್ಲ ಲಕ್ಷಾಂತರ ಜನ ಕೂಡುತ್ತೇವೆ ಕೋಟೆ ವೀರಭದ್ರೇಶ್ವರ ಜಾತ್ರೆಗೆ. ಮತ್ತು ಅದಕ್ಕೆ ಅನುವು ಮಾಡಿ ಕೊಡ್ರಿ ಅಂತ ನಾವು ಬೇಡ್ಕೊತೀವಿ. ನಾವೀಗ ಅದ ವಿರೋಧ. ಅಜ್ಜನ ಜಾತ್ರೆ ಹಿಂಗೆ ಮಾಡ್ತಿರಲ್ಲ, ಇದು ಭಾಳ ಅಪರಾಧ ಅಂತ ನಾವು ಹೇಳಬಲ್ವಿ. ಮಾಡಲಿ, ಆದರೆ ಇದು ಜಾತ್ರೆಗೆ ಅನುಕೂಲ ಮಾಡ್ಕೊಂಡು ಮಾಡ್ಬೇಕಂತ ನಾವು ಎಲ್ಲರದು ಬೇಡಿಕೆ ಐತ್ರಿ. ಈಗ ಆನ್ಬೋಳಿಂದ ಬಂದಿದ್ದು ಬಿಡ್ರಿ ಅದು. ಈಗೇನು ಇವರು 70-80 ವರ್ಷ ನಡೀತೇವ್ರಿ. ಅವರು ಹಿರಿಯರು ಮಾಡ್ಕೊತಾರೆ ಬಂದಿದ್ರಿ ಅದು ಜಾತ್ರೆ. ಅದಕ್ಕೆ ಮತ್ತು ಈ ಏಕು ಬಾಯಿಲೆ ಏನು ಯಾರಿಗೆ ತಿಳಿಸಲಾರ್ದ ಬಂದ್ ಮಾಡಿದ್ರಂದ್ರೆ ನಾಳೆ ಗೋರ್ಮೆಂಟ್ಗೆ ದಕ್ಕಿ ಬಡಿದ್ರು ಅಷ್ಟೇ, ಇಲ್ಲಿ ಊರನ್ ಜನಕ್ಕೆ ದಕ್ಕಿ ಬಡಿದ್ರು ಅಷ್ಟೇ. ಅದಕ್ಕೆ ದಕ್ಕಿ ಬಡಿಸ್ಕೋಬಾರ್ದು ಅನ್ನೋದಂತಾಗ ಮಾಡ್ಬೇಕಂತ ಜಾತ್ರೆ ನಮ್ಮದು ವಿಚಾರ. ನೋಡಿ, ಆಶ್ಚರ್ಯ ಅನ್ಸಿದ್ರು ನಿಜ. ಲಕ್ಕುಂಡಿಯಲ್ಲಿ ನಾಣ್ಯ ತಯಾರಿಸುವ ಟಂಕಸಾಲೆ ಇದ್ವು ಅನ್ನೋ ಇತಿಹಾಸ ಇದೆ. ಇಲ್ಲಿ ಎಲ್ಲೆಂದರಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟ ಪುರಾತನ ಕಾಲದ ಕಲ್ಲಿನ ವಿಗ್ರಹ, ಅವಶೇಷಗಳು, ಪುರಾವೆಗಳು ಸಿಗುತ್ತವೆ. ಅಷ್ಟೇ ಅಲ್ಲ, ಬೆಳ್ಳಿ, ಬಂಗಾರ, ವಜ್ರ, ವೈಢೂರ್ಯ, ಮುತ್ತು, ರತ್ನ, ಹವಳಗಳ ತುಣುಕುಗಳು ಅನೇಕ ವರ್ಷಗಳಿಂದ ಸಿಗುತ್ತಲೇ ಇವೆ ಅಂತಿದ್ದಾರೆ ಸ್ಥಳೀಯರು. ಈಗ ಉತ್ಖನನದ ವೇಳೆ ಅವೆಲ್ಲವೂ ಪುರಾತತ್ವ ಇಲಾಖೆ ಕೈ ಸೇರುತ್ತವ ನೋಡಬೇಕಿದೆ. ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ.